ಮೊದಲನೇ ಬಾರಿ ನಾನು ಒಂದು ಲಾಗ್ನ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀ ಗೋಕುಲ್ ಕಾರ್ವಿ. ಗೈಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನಲ್. ಸರಗರ ಬಾಯಿ ಮಸೂರಂಬ ಒಂದು ಗಾದೆ ಮಾತಿನೊಂದಿಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ತಂಗಿ ಊರಿಂದ ಬಂದಿದ್ದಾಳೆ. ಇವಳು ಸ್ಪೆಷಲಿಸ್ಟ್ ಇನ್ನು ಕುಕ್ಕಿಂಗು ಅಂತೆ, ನೋಡಬೇಕು. ನಾವು ಇನ್ನೂ ತಿಂದಿಲ್ಲ ಅವಳ ಕೈಯಾರೆ. ಹಂಚಿನ ದೋಸೆ ಮಾಡುವ ಕಾರ್ಯಕ್ರಮ ಇದೆ ನೋಡಿ, ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಮೊಬೈಲ್ ಬಿಟ್ಟಿರಲ್ಲ ಇವಳು, ಕೆಲಸ ಮಾಡ್ತೀನಂತ ಬಂದುಬಿಟ್ಟು ಕೂತ್ಕೊಂಡ್ಬಿಟ್ಟವಳು. ಸ್ಯಾಟರ್ಡೇ ಹಾಗೂ ಸಂಡೆಯ ಲಾಗ್ ಇದರಲ್ಲಿ ಕವರ್ ಆಗಿದೆ. ಸ್ಯಾಟರ್ಡೇ ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿರೋದ್ರಿಂದ ನಾವು ನಮ್ಮ ಮನೆ ಹತ್ರದಲ್ಲಿರುವ M5 ಮಾಲ್ಗೆ ಒಂದು ವಿಸಿಟ್ ಕೊಟ್ವಿ. ಸೊ ಹಾಗೆ ಸ್ವಲ್ಪ ಅಲ್ಲಿ ರೌಂಡ್ಸ್ ಎಲ್ಲ ಹೊಡೆದ್ಬಿಟ್ಟು ಟೈಮ್ ಪಾಸ್ ಮಾಡಿಕೊಂಡು ಮ್ಯಾಕ್ಸಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಸೊ ಅವರಿಗೆ ಯಾವುದೂ ಅಷ್ಟೊಂದು ಇಷ್ಟ ಆಗದೇ ಇರೋದ್ರಿಂದ ನಾವೇನು ಶಾಪಿಂಗ್ ಮಾಡಿಲ್ಲ. ಹಾಗೆ ಮಾಲ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿ ಇಲ್ಲಿ ತಿರುಗಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಹಾಗೆ ಮಾಲಲ್ಲಿ ನಡೆದು ಟಯರ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಏನಾದರೂ ತಿನ್ನೋಣ ಅಂತ ಫುಡ್ ಕೋರ್ಟ್ ಹತ್ರ ಹೋದ್ವಿ. ಆ್ಯಕ್ಚುಲಿ ನನ್ನ ತಂಗಿ ಸ್ಪಾನ್ಸರ್ ಮಾಡಿದ್ದಾಳೆ ಇವತ್ತು. ಆರ್ಡರ್ ನಂಬರ್ 499 ಇದೆ, ಅಲ್ಲಿ ನೋಡಿದರೆ 494 ಇದೆ. ತಂಗಿ ಝೂಮ್ ತೋರು. ಅಲ್ಲಿ 4. ಹಾಗೆ ತಿನ್ಕೊಂಡು ನಾವು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಸಂಡೇ ಲಾಗ್ ಆಗಿರುತ್ತೆ. ಅದನ್ನ ನಮಗೆ ನಮ್ಮ ಆಫೀಸಿಂದ ಕ್ರಿಕೆಟ್ ಟೂರ್ನಮೆಂಟ್ ಇತ್ತು. ಸೊ ಬೆಳಗ್ಗೆನೇ ನಾನು ಗ್ರೌಂಡಿಗೆ ಹೋಗ್ಬಿಟ್ಟೆ. ಕ್ರಿಕೆಟ್ ಫೈನಲ್ ಮುಗಿಯೋಕ್ಕೆ ಈವ್ನಿಂಗ್ ಆಗಿಬಿಡ್ತು. ಸೊ ಮನೆಗೆ ಬರೋದು ತುಂಬ ಲೇಟ್ ಆಗಿಬಿಡ್ತು. ತಂಗಿ ಮತ್ತು ವೈಫು ನನಗೋಸ್ಕರ ಕಾಯ್ತಾ ಇದ್ರು. ಸೊ ಅವರಿಗೆ ನಾನು ಬೆಳಿಗ್ಗೆನೇ ಹೇಳಿದ್ದೆ ಜಯನಗರ ಸ್ಟ್ರೀಟ್ ಶಾಪಿಂಗಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಆ ದಿನ ಚಿರಿ ಮಳೆ ಬೇರೆ ಇತ್ತು. ಸೊ ನಾವು ಹೇಗಾದರೂ ಶಾಪಿಂಗ್ ಮುಗಿಸ್ಬೇಕು ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಟ್ವಿ. ಆ ದಿನ ಮಳೆ ಸಿಕ್ಕಾಪಟ್ಟೆ ಜೋರು ಇರೋದ್ರಿಂದ ನಾವು ಮೆಟ್ರೋದಲ್ಲೇ ಹೋದ್ವಿ. ಆಲ್ರೆಡಿ ತುಂಬ ಲೇಟ್ ಆಗಿರೋದ್ರಿಂದ ನಾವು ಬೇಗನೆ ರೀಚ್ ಆಗಬೇಕಿತ್ತು. ಅಲ್ಲಿಂದ ಜಯನಗರ ರೀಚ್ ಆಗೋಕ್ಕೆ ನಮಗೊಂದು ½ ಅವರ್ ಬೇಕು. ಹಾಗೆ ಮೆಟ್ರೋ ಸ್ಟೇಷನಿಂದ ಜಯನಗರಕ್ಕೆ ಆಟೋದಲ್ಲಿ ನಾವು ಅಲ್ಲಿ ಹೋದ್ವಿ. ಅಲ್ಲಿ ರೀಚ್ ಆದಮೇಲೆ ಜಾಸ್ತಿ ಏನೋ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆ ಮಳೆ ಇತ್ತು. ಹಾಗೆ ತುಂಬ ಕತ್ತಲಾಗಿರೋದ್ರಿಂದ ನಾವು ತರಾತುರಿಯಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ನಾವು ಏನೆಲ್ಲ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ನೇಹಿತರೆ, ನಾವು ಜಯನಗರಲ್ಲಿ ಬಜೆಟ್ ಶಾಪಿಂಗ್ ಮಾಡಿದ್ವಿ. ಎಲ್ಲ ಟಾಪ್ಸ್ ಕೂಡ 250, 350 ಈ ರೇಂಜ್ ಒಳಗೆ ಇತ್ತು. ನಾವು 2000 ರುಪೀಸ್ ಒಳಗಡೆ ಇವಿಷ್ಟನ್ನು ಶಾಪಿಂಗ್ ಮಾಡಿಕೊಂಡು ಬಂದಿದ್ವಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.